ನಾವು ಟ್ರ್ಯಾಕ್ಟರ್ ತಗೊಂಡ್ವಿ ಫ್ರೆಂಡ್ಸ್. ಫುಲ್ ಆಸೆಯಿಂದ ದೊಡ್ಡ ದೊಡ್ಡ ಜಾಗ ಇರ್ಬೇಕು ಹಿಂದ್ಗಡೆ ಬ್ಯಾಕ್ ಸೈಡ್ ಇರ್ಬೇಕು ಅಂದ್ಬಿಟ್ಟು ತೆಗೆಸ್ಕೊಂಬಿಟ್ಟು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹುಲ್ ಕಿತ್ತು ಸಾಕಾಯ್ತದೆ ಫ್ರೆಂಡ್ಸ್. ಎಷ್ಟೋ ದಿನ ಆಯ್ತು ನೋಡಿ, ಇದ್ರಲ್ಲೇ ನೋಡಿದ್ ಜಾಗಲ್ಲ ಲಾಸ್ಟು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾನು ಈಗ ಮಲಗಿದ್ದೆ, ಎದ್ಬಿಟ್ಟು ಕಲ್ಲಂಗಡಿ ಹಣ್ಣು ತಿಂತವನಿ. ಕುಮಾರು ನಾವು ಟ್ರ್ಯಾಕ್ಟರ್ ತಗೊಂಡ್ವಿ ಫ್ರೆಂಡ್ಸ್. ಕುಮಾರು ಟ್ರ್ಯಾಕ್ಟರ್ ರೆಡಿ ಮಾಡ್ತವ್ರೆ, ಫಿಕ್ಸ್ ಮಾಡ್ತವ್ರೆ ಎಲ್ಲ ಪಾರ್ಟ್ಸ್ಗಳನ್ನೂ. ಅಷ್ಟರಲ್ಲಿ ನಂದು ಗಾರ್ಡನ್ದು ಒಂದು ರೌಂಡ್ ತೋರಿಸ್ಕೊಂಡು ಬಂದ್ಬಿಡ್ತೀನಿ, ಅವ್ರು ರೆಡಿ ಮಾಡಲಿ. ಸೊ ಸುಮಾರಾಗೆಲ್ಲ ರೆಡಿ ಮಾಡೀವಿ. ಎಲ್ಲ ರೆಡಿ ಮಾಡಿ ಗಿಡಗಳು ಹಾಕ್ಬೇಕು. ಅವು ಇನ್ನೂ ಬಂದಿಲ್ಲ. ನಮ್ಮದು ಇಂಡಿಯನ್ ಸ್ಟೋರಲ್ಲಿ ತೊಗೊಬೇಕು ಹೋಗ್ಬಿಟ್ಟು. ಸೊ ಅವು ಇನ್ನೂ ಬಂದಿಲ್ಲಲ್ಲ ಅಂದ್ಬಿಟ್ಟು ಮೇಲ್ಗಡೆ ಇವಾಗ ಎಲ್ಲ ರೆಡಿ ಮಾಡಿದ್ನಲ್ಲ, ವೇಸ್ಟ್ ಆಗೋದು ಬೇಡ, ಎಲ್ಲ ಒಣ್ಕೊಂಬಿಡುತ್ತೆ ಮಣ್ಣು ಅಂತ ಇಲ್ಲಿ ಕೊತ್ತಂಬರಿ ಹಾಕಿದ್ದೀನಿ. ಇನ್ನೂ ಬಂದಿಲ್ಲ, ನೆನ್ನೆ ಹಾಕಿದೆ ಅಷ್ಟೇ. ಬಟರ್ಫ್ಲೈ ಅಪ್ಪಾಜಿ ಏನೇನೇನೋ ಗಿಡಗಳು ಹುಡ್ತಾವೆ. ಇವೆಲ್ಲ ಮೋಸ್ಟ್ಲಿ ಲಾಸ್ಟ್ ಟೈಮ್ ಹೂವಿನ ಗಿಡ ಅವೆಲ್ಲ ಇದ್ವಲ್ಲ, ಅವೆಲ್ಲ ಬರ್ತಾವೆ ಅಲ್ವಾ. ಇಲ್ಲಿ ಬದನೆಕಾಯ್ದು ಬೀಜ ಹಾಕಿ, ನಮ್ಮದು ಇಂಡಿಯನ್ದು ಬ್ರಿಂಜಾಲ್ ಇಲ್ಲಿ ಇನ್ನೂ ಹುಟ್ಟಿಲ್ಲ. ಇದು ಸುಗಂಧರಾಜ, ನಮ್ಮ ಕಮ್ಯುನಿಟಿಲೇ ಯಾರೋ ಕೊಟ್ಟಿದ್ರು ಲಾಸ್ಟ್ ಇಯರು ಗೆಡ್ಡೆ. ಅದು ಈಗ ಬಿಸಿಲು ಬಂತಲ್ಲ ಚಿಗುರ್ತಾವೆ. ಇವು ಮೆಂತ್ಯ ಮನೇಲಿದ್ವಲ್ಲ, ಅವು ಬಿತ್ತನೆಗಳು ಹಾಕಿರೋದು. ಇವು ಅಲ್ಲೇ ಅಂಗಡೀಲಿ ದುಡ್ಡು ಕೊಟ್ಟು ತಗೊಬಿಟ್ಟು ತಂದು ಹಾಕಿರೋವು. ಇನ್ನೂ ಹುಟ್ಟಿಲ್ಲ, ಮನೆ ಹುಟ್ಟವೆ. ತಡೆಯಪ್ಪಜ್ಜಿ ಮಧ್ಯೆ ಹಂಗೆ ಕೈ ಹಾಕ್ಬೇಡ. ನಮ್ಮ ನಿಕ್ಕು ಮಧ್ಯೆ ಡಿಸ್ಟರ್ಬ್ ಮಾಡ್ತಾವ ನನಗೆ. ಇಲ್ಲಿ ಕುಂಬಳಕಾಯಿ ಬೀಜ, ನಮ್ದು ಇಂಡಿಯನ್ ಪಂಪ್ಕಿನ್ನು ಮತ್ತು ಆ ಕಡೆ ಗೋರಿಕಾಯಿ ಬೀಜ ಹಾಕಿನಲ್ಲಿ, ಅಲ್ಲಿ ಹಾಕೀನಿ ಉದ್ದಕ್ಕೂ. ಈ ಕಡೆ ಕುಂಬಳಕಾಯಿ ಹಾಕೀನಿ ಇಲ್ಲಿ. ಸೊ ಕುಂಬಳಕಾಯಿ ಇನ್ನೂ ಒಂದು ಹುಟ್ಟಿಲ್ಲ, ಇನ್ನೇನೋ 4-5 ದಿನ ಆಯಿತು ಹಾಕಿ. ಗೋರಿಕಾಯಿ ಗಿಡ ಮಾತ್ರ 3 ಬಂದವೆ, ಇನ್ನು ಬೇರೆ ಬಂದಿಲ್ಲ. ಈ ಕಡೆ ಉದ್ದಕ್ಕೂ ಹಾಕಿನಿ, ಅವು ಬಂದಿಲ್ಲ. ಈ ಕಡೆ ಇಲ್ಲಿಂದ ಇಲ್ಲಿ ತನಕ ಉದ್ದಕ್ಕೂ ಹಾಕಿನಿ, ಇನ್ನೂ ಹುಟ್ಟಿಲ್ಲ. ಇಲ್ಲಿ ಮಾತ್ರ ಒಂದು 3 ಗಿಡ, ಇದೊಂದು ಇಲ್ಲೊಂದೆರಡು ಬಂದಿದ್ದಾವೆ ಅಷ್ಟೇ. ಇವು ಪಾಲಕ್, ಇದು ಪಾಲಕ್ ಸೊಪ್ಪು ಹುಟ್ಟಿದಾವೆ ಇವು. ಇಲ್ಲಿ ಕೊತ್ತಂಬರಿದು ಅಂಗಡಿ ಅಂದರೆ ನಮ್ಮ ಫ್ರೆಂಡ್ ಅವರು ಏನು ಸೀಡ್ಸ್ ಆಫ್ ಇಂಡಿಯಾ ಅವ್ರು ಅಲ್ಲಿಂದ ತರಿಸ್ತಾರೆ, ಅಲ್ಲಿಂದ ತೊಗೊಂಡಿದ್ವಿ. ಸೊ ಅದನ್ನು ತಂದಿಲ್ಲ ಹಾಕಿದ್ದೆ. ಕೊತ್ತಂಬರಿ ಮಾತ್ರ ಇನ್ನೂ ಒಂದು ಹುಟ್ಟಿಲ್ಲ, 5 ಡೇಸ್ ಆಯ್ತು ಹಾಕಿ. ಪಾಲಕ್ ಹುಟ್ಟಿದ್ದಾವೆ, ಎಲ್ಲ ಒಂದೇ ಸರಿ ಹಾಕಿದೆ. ಇವು ಮೆಂತ್ಯನೂ ಹುಟ್ಟವೆ. ಇಷ್ಟು ಆಯ್ತೇನ್ರಿ? ಫಿಕ್ಸ್ ಆಯ್ತಾ ನಮ್ಮ ಟ್ರ್ಯಾಕ್ಟ್ರು ರೆಡಿ. ಇದೆ ಫ್ರೆಂಡ್ಸ್ ಟ್ರ್ಯಾಕ್ಟ್ರು, ಇದೆ ಟ್ರ್ಯಾಕ್ಟ್ರು. ಚಿನ್ನು ಮುರಿದೋದ್ದು ಕಡೋ, ಈಗ ತರಿಸಿವಿ. ಈ ಕಡೆ ಬರೋ ಮುರಿದೋಗ್ಬಿಡುತ್ತೆ ಮೇಲೆ ಅಷ್ಟೇ. $75 ಏನೋ ಕೊಟ್ಟು ತರ್ಸೋರೆ ನೀರು ಹೊಡಿಯೋಕ್ಕೆ. ಹುಲ್ಲಿಗೆ ನೀರು ಹೊಡಿಯೋ ಟ್ರ್ಯಾಕ್ಟ್ರ್ ಅದು. ಚೆನ್ನಾಗಿದೆ. ಏನೋ ವೀಲ್ ಎಲ್ಲ ಹಿಂಗೆ ಅದೇ ಹಿಂಗೆ ಹೋಗುತ್ತಂತ ಏನೋ ಫಿಕ್ಸ್ ಮಾಡಿ ಬಿಟ್ರೆ. ಅಲ್ಲಿ ಅದು ಇದು ಮಾಡ್ಕೊಡೋಗ ಪೈಪು. ಹುಲ್ಲೆಲ್ಲ ಚೆನ್ನಾಗಿ ಬರ್ತಿದೆ. ನಮ್ಮ ಪಕ್ಕದ ಅವ್ರನ್ನ ನೋಡ್ಬಿಟ್ಟು ಫುಲ್ ಇಂಪ್ರೆಸ್ ಆಗಿ ಅವ್ರು ಏನೇನು ಮಾಡ್ತಾರೆ ಅವ್ರು ನೋಡ್ಕೊಂಡ್ಬಿಟ್ಟು ಕಾಪಿ ಮಾಡೋದು. ನಾವು ಅವ್ರು ಕೇಳ್ಕೊಂಡು ಏನು ಮಾಡಿದ್ರಿ ಅಂತ. ನನ್ನ ಗಿಡ ಅಯ್ಯೋ ಪೈ ಈ ಕಡೆ ಹಾಕ್ರಿ. ನನ್ನ ವಾಟರ್ ಮೇಲೂ ಬಿದ್ದ. ಹಾಂ ಎತ್ಕಡೆ. ಏನು ಕೇರ ಇಲ್ಲಪ್ಪ, ನಾನು ಎಷ್ಟು ಕಷ್ಟಪಟ್ಟು ಮಾಡಿ ಗಾರ್ಡನ್ ಮಾಡ್ತೀನಿ. ಚೆನ್ನಾಗಿ ಬಂದೆ. ಏನು ಮಾಡುತ್ತೆ ಅಂದರೆ ಅಲ್ಲಿಟ್ಟರೆ ವಾಪಸ್ ಪೈಪ್ ಮೇಲೆ ಬರುತ್ತೆ. ಪೈಪ್ ಮೇಲೆ ವಾಪಸ್ ಬರುತ್ತಾ? ಓಕೆ ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ.
ಓ ಇದು ಸ್ಟಾಪ್ ಮಾಡಕ್ಕ ಎಲ್ಲಿ ಗಂಟೆ ಫಿಕ್ಸ್ ಮಾಡ್ತೀವಿ ಅಲ್ಲಿ ಗಂಟೆ ಅದು ನೀರು ಎಲ್ಲಿ ಗಂಟೆ ಆಗಲೇ ಎಲ್ಲಿ ಗಂಟೆ ಆರೋದು ನೋಡ್ಬೇಕಲ್ಲ. ಇವಾಗ ಟೆಸ್ಟಿಂಗ್ ಮಾಡ್ತಿರೋದು. ಸೊ ಆ ಕಡೆ ಒಂದು ಸ್ವಲ್ಪ ತಿನ್ಬೇಕು, ಈ ಕಡೆ ಒಂದು ಸ್ವಲ್ಪ ತಿನ್ಬೇಕು. ಈ ಪೈಪ್ ಹಾಕಿಟ್ರೆ ಆ ಟ್ರ್ಯಾಕ್ಟ್ರ್ ಬಂದು ಇಲ್ಲಿ ತನಕ ನೀರು ಹೊಡ್ಕೊಬಂದು ಇಲ್ಲಿ ಸ್ಟಾಪ್ ಆಗುತ್ತಂತೆ. ಇದು ನಾವೇನೋ ಇದು ಎಲ್ಲಿ ಫಿಕ್ಸ್ ಮಾಡ್ತೀವಿ ಅಲ್ಲಿ ತನಕ. ಈ ಪೈಪ್ ವಾಟ್ರ್ ಪೈಪ್ ಇದು ಅಲ್ಲಿಂದ ಬಂದಿದೆ ಹಾಗೆ. ಫುಲ್ ಆಸೆಯಿಂದ ದೊಡ್ಡ ದೊಡ್ಡ ಜಾಗ ಇರ್ಬೇಕು ಹಿಂದ್ಗಡೆ, ಬ್ಯಾಕ್ ಸೈಡ್ ಇರ್ಬೇಕು ಅಂದ್ಬಿಟ್ಟು ತೆಗೆಸ್ಕೊಂಬಿಟ್ಟು ಫುಲ್ಲು ಎಷ್ಟು ಆಸೆ ಇದೆ ತೆಗಿಸ್ಕೊಂಡು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹುಲ್ ಕಿತ್ತು ಸಾಕಾಯ್ತದೆ ಫ್ರೆಂಡ್ಸ್. ಕಿತ್ತು ಗೊಬ್ಬರ ಹಾಕಿದ್ರೆ ಬರೀ ಇದೆ. ಅದಕ್ಕೆ ಎಷ್ಟೊಂದು ಖರ್ಚಾಯ್ತದೆ ಗೊತ್ತಾ, ಗೊಬ್ಬರ ಅಂತೆ. ಆ ಕಳೆ ಬೆಳ್ಕೊಂಬಿಟ್ರೆ ಆ ಕಳೆ ಸಾಯಕ್ಕೆ ಔಷಧಿ ಇರುತ್ತೆ. ಆ ಕಳೆ ಒಂದು ಸರಿ ಸತ್ತೋಯ್ತವೆ, ಮೇಲ್ಗಡೆ ಅಷ್ಟೇ ಸತ್ತೋಯ್ತವೆ, ಬೇರೆ ಒಳಗೆ ಚೆನ್ನಾಗೇ ಇರ್ತವೆ, ಮತ್ತೆ ಪುನಃ ಬರ್ತವೆ. ಕಿತ್ತು ಸಾಕಾಯ್ತದೆ. ಒಂದು ಸ್ವಲ್ಪ ಮಳೆ ಗಿಡ ಏನಾದರೂ ಬಂದು ಮೆತ್ತಗಿದ್ದಾಗ ಮಣ್ಣು ಈಜಾಕ್ಬಿಟ್ರೆ ಬಂದ್ಬಿಡ್ತವೆ, ಮತ್ತೆ ಬರ್ತಿರ್ತವೆ. ಈ ಕಡೆ ಅಂತೂ ಎಷ್ಟೊಂದು ಬಂದ್ಬಿಟ್ಟಿತ್ತು ಈ ಸರಿ ಕಳೆ. ಆಮೇಲೆ ಔಷಧಿ ಹೊಡೆದ್ರು ಸ್ವಲ್ಪ. ಅವ್ರದ್ದು ನೋಡಿ ಒಂದು ಸ್ವಲ್ಪ ಡಾರ್ಕ್ ಆಗಿದೆ ಅಲ್ಲ, ಗ್ರೀನ್. ನಮ್ಮ ಪಕ್ಕದ ಮನೆಯವ್ರದ್ದು. ಆನ್ ಮಾಡ್ತಿದ್ದೀರಾ? ನೀರು ನಮಗೂ ಆರತ್ತೇನೋ, ಬೋ ದೂರ ಬೋ. ಟ್ರ್ಯಾಕ್ಟ್ರು ಫಸ್ಟ್ ಟೈಮ್ ಆನ್ ಆಯ್ತಾ ಅದೇ. ಬಂದ್ವು ನೀರು. ಇದು ಅದು ಸ್ಪೀಡ್ ಇಷ್ಟೇನಾ, ಫಾಸ್ಟ್ ಮಾಡ್ಬೋದಾ? ಇಷ್ಟೊಂದು ಸಣ್ಣಗೆ ಬಿದ್ರೆ ಏನಾರು ಕುಳಿತೀವಿ. ಏನೋ ನೀರು ಏನೋ ಹೇಳ್ಬೇಕನ್ನಿಸ್ತಾ ಇದೆ, ಹೇಳೋಕ್ಕಾಗ್ತಿಲ್ಲ. ಹಿಂಗೆ ಬಿದ್ದರೆ ಎಲ್ಲಿಗೆ ಎಷ್ಟು ಹೊತ್ಕೊಂಡು ಆ ಕಡೆ ಚೆನ್ನಾಗಿ ಕಾಣುತ್ತಾ? ನನ್ನ ಮಕ್ಕಳು ಎಲ್ಲ ತುಳಿಬೇಡ್ರಿ ಬಂದ್ರು. ನಾನು ಇಲ್ಲೇ ಕೂತೀನಿ ಪಕ್ಕದಲ್ಲಿ, ನಂಗೊಂದು ಡ್ರಾಪ್ ನೀರು ಬೀಳ್ತಾ ಇಲ್ಲ, ಸುತ್ತ ಆರ್ತಾವ ಹಿಂಗೆ. ನೋಡಿ ಇಲ್ಲೇ ಅವ್ರು ಕುಣಿತಾವ್ರೆ. ಹುಷಾರಪ್ಪಾಜಿ ಹುಷಾರು. ಅಯ್ಯೋ 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 ಅಯ್ಯೋ, ನಡೀರಿ. ಪರವಾಗಿಲ್ಲ, ಓಕೆ. ಫೋರ್ಸೇ ಬೀಳುತ್ತೆ ನೀರು. ಅಲ್ಲಿ ತನಕನೂ ಹೋಯ್ತು, ಕುಮಾರ್ ನಿಂತಾರಲ್ಲ ಅಲ್ಲಿ ತನಕನೂ ಹೋಯ್ತಾವೆ. ಹೆಂಗೆ ಹೋಲ್ಡ್ ಅದು ನೀರು ಒಂದೇ ಕಡೆ ಬೀಳಂಗ? ಈಗ ಒಂಚೂರು ಮೂವ್ ಆಯ್ತಲ್ಲ, ಈಗ ನನಗೆ ಬರೋಕ್ಕೆ ಶುರು ಆದ ಸ್ವಲ್ಪ. ಟ್ರ್ಯಾಕ್ಟ್ರ್ ಮೋಸ್ಟ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಇದೇನು ಬೆಡ್ ಹತ್ರ ಹೋಗೋಷ್ಟು ಬೆಳಗಾಯ್ತು ಅನ್ಸುತ್ತೆ. ಚಿರು ನಡಿಯಪ್ಪಜ್ಜಿ, ನನ್ನ ಮೇಲೆ ಬೀಳ್ತಾ ನಡೀರಿ, ಸಾಕು ಬಿಡು. ಆಳ್ಗಳಾದವು ಏನೋ ಫಿಕ್ಸ್ ಮಾಡಿರುತ್ತೆ. ಇವಾಗ ರೆಡಿಯಾಗಿ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಪಾರ್ಕ್ ಅಂದ್ಬಿಟ್ಟು ಪ್ಲ್ಯಾನ್ ಆಗಿತ್ತು. ನಮ್ಮದು ಸಹನಾ ಇದ್ದಾರಲ್ಲ ಫ್ರೆಂಡು, ಅವರು ಬೇರೆ ಕಡೆ ಮೂವ್ ಆಗ್ತಿದ್ರು. ಸೊ ಅದಕ್ಕೆ ಒಂದು ಪಾರ್ಟಿ ಕೊಡೋಣ, ಸೆಂಡ್ ಆಫ್ ಪಾರ್ಟಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಆದರೆ ಪಾರ್ಕ್ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲೈತೆ, ಎಲ್ಲ ಚಿಕ್ಕ ಚಿಕ್ಕ ಬೇಬಿಗಳು ಜಾಸ್ತಿ ಅವರೇ ಅಂದ್ಬಿಟ್ಟು ಪಾರ್ಕ್ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಕುಸುಮ ಅವ್ರ ಮನೇಲಿ ಇಟ್ಕೊಂಡವ್ರೆ. ನಮ್ಮ ಕುಸುಮ ಶ್ರೀನಿವಾಸ್, ಕೊಳ್ಳೇಗಾಲ, ಎಳಂದೂರು ಅವ್ರ ಊರು. ಸೊ ಈಗ ಅವ್ರ ಮನೆಯಲ್ಲಿ ಪ್ಲ್ಯಾನ್ ಮಾಡವ್ರೆ. ಈಗ ನಮಗೆ ನಾವು ದೊಡ್ಡ ಜ್ಯೋತಿಷಿಗಳು ಮಾಟ ಮಂತ್ರ ಮಾಡೋರ, ಅವರು ಬೇರೆ ಏನೋ ಅಂತ ಮಾಡ್ತಾರೆ ನಿಮಗೆ ಶ್ರೀ. ಈಗ ನಾವು ಚಪಾತಿ ವಹಿಸ್ಕೊಂಡಿದ್ವಿ. ತ್ರಿವೇಣಿಗೆ ಕಾಲ್ ಮಾಡಿದ್ರೆ ಅವರು ಏನೋ ಕ್ಯಾಟ್ರಿಂಗ್ ಇದೆ, ಆರ್ಡ್ರೆಲ್ಲ ತೊಗೊಳಲ್ಲ, ಇಲ್ಲಿ ಬಂದು ಸಿಕ್ಕಿದ್ರೆ ತೊಗೊಳ್ಳಿ ಅಂತ ಅಂದರು. ಫುಲ್ ಟೆನ್ಷನ್ ಆಗಿತ್ತು, ಏನು ಮಾಡೋದು ಸಿಗಲಿಲ್ಲ ಅಂದರೆ ಅಂತ. ಸೊ ಈಗ ಮನೆಗೆ ಹೋಯ್ತಾವಲ್ಲ, ಆರಾಮಾಗಿ ಏನು ಸಿಗುತ್ತೆ ತೊಗೊಂಡೋಗೋದು, ಇಲ್ಲ ಅಲ್ಲೇ ಹೋಗಿ ಮಾಡ್ಕೊಂಡ್ರು ಆಯಿತು. ಹೋಗ್ತಾವಿ, ಫುಲ್ ಧೈರ್ಯ ಬಂತು. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಾಯ್ತು ಹೊರಗಡೆ ಅಂತ. ಈಗ 96 ಏನೋ ಹೋಗುತ್ತಂತೆ ಮ್ಯಾಕ್ಸಿಮಮ್. ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಬೇಬೀಸ್ ಹಾಯ್ ಮಾಡ್ರೋ. ಯಾಕೋ ಹಿಂಗೆ
ಬೇಬಿಗಳು ಅಲ್ಲಿ ಪಾರ್ಕಲ್ಲಿ ಹೋಗ್ಬಿಟ್ಟು ಬೈಕೆಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಆ ಜೀಪ್ಗಳಿದ್ದ ಜೀಪು ತಗೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು. ನಾವು 7 ತಕ್ಕರಿ ಸಾಕು ಅಂದೆ, ಎಲ್ಲ ಇಟ್ಕೊಂಡ್ರು. ಅದು ನೋಡಿದ್ರೆ ಕಾರ್ ಹತ್ತದ ಮೇಲೆ ನಾನು ಮೆಸೇಜ್ ನೋಡಿದೆ ಫುಲ್ಲು. ನಾವು ಹಂಗೆ ಒಂಥರ ಮೆಸೇಜ್ ನೋಡ್ಬಿಟ್ಟು ಕಾರಲ್ಲಿ ಅಡ್ರೆಸ್ ಕೊಡಕ್ಕೆ ನೋಡಕ್ಕೆ ಗ್ರೂಪ್ ಓಪನ್ ಮಾಡಿದ್ನ. ಅಲ್ಲಿ ಪ್ಲ್ಯಾನ್ ಸಣ್ಣದಾಗಿ ಚೇಂಜ್ ಆಗಿದೆ ಪ್ಲೇಸ್ ಅಂತ ಅಂದ್ಬಿಟ್ಟು ಲಿಟಲ್ ಚೇಂಜ್ ಅಂತಾನೆ ಹಾಕಿದ್ದವರು. ಅದೇ ಆ್ಯಕ್ಚುಲಿ ಚೇಂಜ್ ಆಗ್ಬಿಟ್ಟಿದೆ ಪ್ಲ್ಯಾನ್ ಅಂದ್ಬಿಟ್ಟು ಹಾಕಿದ್ರು. ಈಗ ಬೈಕ್ ಇಲ್ಲ ಏನೂ ಇಲ್ಲ, ಮನೆಯಲ್ಲೇ ಕುಣಿಯೋದಷ್ಟೇ ಹುಡುಗರು. ಅದಕ್ಕೆ ಚಿರುದಿಕ್ಕೂ ಫುಲ್ಲು ಯಾಕೆ ಬರೋಕೆ ಕೂತಾರೆ, ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ಅವ್ರ ಪ್ಲ್ಯಾನ್ ಎಲ್ಲ ಅಂದ್ಬಿಟ್ಟು. ಬಂದ್ವಿ ನಮ್ಮ ಕುಸುಮವ್ರ ಮನೆ ಹತ್ರ. ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್ ಗುಲಾಬಿ ಹೂಗಳು. ಈಗ ಮಾತಾಡೋ ವರ್ಷನೇ ಚೇಂಜ್ ಆಗ್ಬಿಡುತ್ತೆ ನೋಡಿ. ಹಾಯ್ ಸೀನವ್ರೆ, ಹಾಯ್ ಹಾಯ್ ಬಾಪವ್ರೆ. ನಾವು ಇಲ್ಲಪ್ಪ, ನಾವು ಇದಕ್ಕೆ ಪಾರ್ಕ್ ಹೋಗಿ ವಾಪಸ್ ಬಂದ್ವಿ. ನೋಡಿ ಮೆಸೇಜ್ ಇಲ್ಲ ಇಲ್ಲ ಬರೋ ಚಪಾತಿನ ಹೌದಾ? ಬನ್ನಿ ಶೋಭಾವ್ರಲ್ಲಿ ನಾನೇ ಶೋಭಾ. ಒಂದು ಆಕ್ಟ್ರೆಸ್ನ ಕರ್ಕೊಂಡ್ಬಂದಿಗೆ ಶೋಭಾ ಯಾರೋ ಬೇರೆಯವ್ರು ಕರ್ಕೊಂಡ್ಬಂದ್ಬಿಡಿ. ಶೋಭಾ ತಂಗಿ ಆರಾಮ. ಎಷ್ಟೊಂದು ದಿನ ಆಯ್ತು ನೋಡಿ, ಇದ್ರಲ್ಲೇ ನೋಡಿದ ಜಾಗ ಅಲ್ಲ ಲಾಸ್ಟು. ಆಯ್ತು ಚಿನ್ನಮ್ಮ, ಅಲ್ಲ ವಿಡಿಯೋ ಮಾಡ್ತಿದ್ದೆ ಹಾಕ್ತಾನೆ ಇಲ್ಲ. ಇಲ್ಲ 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 ಮಾಡಿ ಇದು ಎಡಿಟ್ ಮಾಡಕ್ಕೆ ಬೇರೆ ಕೊಡ್ತೀನಿ. ಅಲ್ಲ ನೀವು ಸಣ್ಣವ್ರಿಗೆ ಹೇಳ್ಬಿಡಿ, ಯಾವಾಗಲೂ ಮೊಬೈಲ್ ಇಟ್ಕೊಂಡು ಅಡ್ಡಾಡಲ್ಲ. ತುಂಬ ದಿನ ಆದ್ಮೇಲೆ ಇಟ್ಕೊಂಡವನಿ ಓ ಜೊತೆ. ಏನಂತ ಹೇಳ್ಬೇಕು? ಎಲ್ಲ ಸಿಟಿ ಬರ್ತಾರೆ. ತಿನ್ಕೊಂಡ್ಬಿಡ್ತಾರೆ ಹಂಗೆ ಅಂತ ಕಟ್ಟು ಮಾಡ್ಬಿಟ್ರ. ಆಯ್ತಲ್ಲ ಆಯ್ತು, ಮನೆಗೆ ಬಂದ್ವಿ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡ್ಬಿಟ್ಟು ಊಟ ಮಾಡಬೇಕು ನಾವು ಇವಾಗ. ಅಲ್ಲಪ್ಪಜ್ಜಿ ಚಿರು ನಿಕ್ಕು ಆಟ ಆಡ್ತವ್ರೆ. ಯಾವ ಸ್ಲಿಪ್ ಮಾಡಬೇಡ ಬಾಪ. ಇಂಡಿಯನ್ ಗ್ರಾಸರಿ ಸ್ಟೋರ್ ಹೋಗಿ ಎಲ್ಲ ತಗೊಬಂದೆ ಫ್ರೆಂಡ್ಸ್. ಹಲಸಿನಣ್ಣು ಸಿಕ್ಕಿದೆ ಈ ಸರಿ, ಫುಲ್ಲು ಹಲಸಿನಣ್ಣು ಗಮ್ಮ ಅಂತಾವೆ. ಕುಯ್ಕೊಂಬಿಟ್ಟು ತಿನ್ಬೇಕು, ಘಮ 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 ಅಂತವೆ. ಸೊ ಈಗ ಊಟ ಮಾಡಬೇಕು. ಊಟಕ್ಕೆ ಏನಿಲ್ಲ, ಜಸ್ಟು ತಂಗ್ಳೆ ಬಿಸಿ ಏನು ಮಾಡಿರಲಿಲ್ಲ. ಸಾಂಬಾರು ಇತ್ತು, ನುಗ್ಗೆಕಾಯಿ ಸಾಂಬಾರು, ಅನ್ನ ಮಾಡ್ಕೊಂಡು ಈಗ ತಿಂತಾ ಇದ್ದೀವಿ. ಸೊ ಇಷ್ಟೇ, ತಿಂದು ಮಲ್ಕೊತೀವಿ. ನಾಳೆ ನಮಗೆ ನಾಳೆ ಫಂಕ್ಷನ್ ಇದೆ. ಸೊ ನಾಳೆನೂ ಬಿಸಿ. ನಮ್ಮ ಯುಗಾದಿ ಹಬ್ಬದ ವರ್ಷದುಡುಕನ್ನ ನಾಳೆ ಮಾಡ್ತಿದ್ದೀವಿ. ಅದು 1 ತಿಂಗಳಾಯಿತು. ಹಬ್ಬ ಆಗೆಲ್ಲ 16ನೇ ತಾರೀಕು ಇತ್ತು ಅನ್ಸುತ್ತೆ ಹಬ್ಬ. ಆಲ್ಮೋಸ್ಟ್ 1 ತಿಂಗಳಾಯಿತು. ಸೊ ನಾಳೆ ಯುಗಾದಿ ಹಬ್ಬದ ವರ್ಷದುಡುಕು ಮಾಡ್ತಿದ್ದೀವಿ, ಅಲ್ಲಿಗೆ ಹೋಗ್ಬೇಕು. ಇಷ್ಟೇ ಫ್ರೆಂಡ್ಸ್ ಸದ್ಯಕ್ಕೆ. ವಿಡಿಯೋ ಬಂದ್ರೋ, ನಾನು ನಿಮ್ಮ ಫಾಲೋ ಮಾಡ್ಕೊಂಬತ್ತವನಿಗೆ ನೀವು ಹೋಯ್ತಾನೆ ಇದ್ದೀರಲ್ರೋ. ಬರೋ
ಬಾಯ್ ಬಾಯ್ ಮಾಡೋಣ ಬರೋ. ಆಯಿತು, ಇವತ್ತಿನ ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ, ಮುಗೀತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್. ಟೇಕ್ ಕೇರ್. I love you. I love you. The airplane crashed into TV.